ಸರ್ಕಾರಕ್ಕೆ ಮತ್ತೊಂದು ಮೀಸಲಾತಿ ಟೆನ್ಷನ್ ಶುರುವಾಗಿದೆ. ಗಂಗಾಮತ ಸಮಾಜ ಎಸ್ಟಿಗೆ ಸೇರಿಸೋದಕ್ಕೆ ಪಟ್ಟು ಹಿಡಿದಿದೆ. ಸರ್ಕಾರದ ವಿರುದ್ಧ ಸಮುದಾಯ ಸಮರ ಸಾರಿದೆ. ಮೇ 21ರಂದು ಚೌಡಯ್ಯ ಗುರುಪೀಠದಲ್ಲಿ ಸಭೆ ಕರೆಯಲಾಗಿತ್ತು. ಪೀಠದ ಶಾಂತ ಭೀಷ್ಮ ಚೌಡಯ್ಯ ಶ್ರೀ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಮೀಸಲಾತಿ ಸಮರ ಸಾರಿದೆ ಗಂಗಾಮತ ಸಮಾಜ. ಇದೇ ವಿಚಾರಕ್ಕೆ ಸಭೆ ಕರೆಯಲಾಗಿದೆ. ಸಂವಿಧಾನದಡಿ ಮೀಸಲಾತಿ ಸಿಗಬೇಕಾಗಿತ್ತು. ಪಾದಯಾತ್ರೆ, ಸತ್ಯಾಗ್ರಹ ಎಲ್ಲದಕ್ಕೂ ನಾವು ಸಿದ್ಧ. ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಮೇ 21ಕ್ಕೆ ಚೌಡಯ್ಯ ಗುರುಪೀಠದಲ್ಲಿ ಸಭೆ ಕರೆಯಲಾಗಿದೆ. ಪೀಠದ ಶಾಂತ ಭೀಷ್ಮ ಚೌಡಯ್ಯ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಮೀಸಲಾತಿ ಸಮರ ಸಾರಿದೆ ಗಂಗಾಮತ ಸಮಾಜ. ಅಂಬೇಕರ ಚೌಡಯ್ಯ ಗುರುಪೀಠದ ಸ್ವಾಮೀಜಿಗಳು ಜಗದ್ಗುರು ಚೌಡಯ್ಯ ಶಾಂತ ಭೀಷ್ಮ ಸ್ವಾಮೀಜಿಯವರು ಈಗ 21ನೇ ತಾರೀಕು ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯ ಮುಖಾಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ತೀರ್ಮಾನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ನಮ್ಮ ಜೊತೆ ಸ್ವಾಮೀಜಿಗಳು ಇದ್ದಾರೆ, ಮಾತನಾಡ್ತೀನಿ. ಸ್ವಾಮೀಜಿ, ಈಗ 21ನೇ ತಾರೀಕು ನೀವು ಈ ಸಲ ಪಟ್ಟು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ದಂಗಿದೆ. ಎಲ್ಲ ಸಂದರ್ಭದಲ್ಲೂ ಚೌಡಯ್ಯ ದಾನಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ಬರೀ ಭರವಸೆ ಕೊಟ್ಕೊಂಡು ಬಂದಂಗೆ ಆಯಿತು. ಏನು ಮಾಡ್ತೀರಿ ಅಂತ? ಈಗ ನಮ್ಮ ಸಮಾಜಕ್ಕೆ ಮೀಸಲಾತಿ ಯಾವಾಗೋ ಸಿಗಬೇಕಾಗಿತ್ತು. ಅದು ವಂಚಿತ ಹಾಕೋತ ಬಂದದ. ಅದಕ್ಕೆ ಎಲ್ಲ ಮಂತ್ರಿಗಳು, ಎಲ್ಲ ಸರ್ಕಾರಗಳು ಕೂಡ ಭರವಸೆಯನ್ನು ಕೊಡ್ತಾ ಬರ್ತಾರೆ ಹೊರತಾಗಿ ಅದನ್ನು ನಿರ್ಣಯ ತಗೊಳ್ಳೋಕೆ ಅದು ಆದೇಶವನ್ನು ಜಾರಿಗೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ಸಾರಿ ನಾವು ಒಂದು ಯಾವುದೇ ರೀತಿಯಾದಂಥ ಭರವಸೆಗಳಿಗೆ ನಾವು ಅದಕ್ಕೆ ತಲೆ ಕೊಡೋಂಗಿಲ್ಲ. ಅದಕ್ಕೆ ಈಗಾಗಲೇ ನಾವು ಇವತ್ತು ಬರುವ 21 ಇದೇ ತಿಂಗಳು 21ಕ್ಕೆ ರಾಜ್ಯ ಮಟ್ಟದಲ್ಲಿ ನಮ್ಮ ಸಮಾಜವನ್ನು ಒಗ್ಗೂಡಿಸಿ ನಮ್ಮ ಸಮಾಜದ ಎಲ್ಲ ರಾಜಕೀಯ ನಾಯಕರು ಮತ್ತು ನಮ್ಮ ಸಮಾಜದ ಹೋರಾಟಗಾರರು ಮುಖಂಡರನ್ನು ಸಭೆ ಕರೆದು ಈ ಮುಖಾಂತರ ಸಭೆ ಕರೆದಿದ್ದೀವಿ. ಆ ಮುಖಾಂತರ ಇವತ್ತು ನಮ್ಮದು ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಅದನ್ನು ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಒಂದು ಎಲ್ಲ ತೀರ್ಮಾನಗಳನ್ನು ತಗೋಬೇಕು ಅನ್ನುವಂಥ ನಿರ್ಣಯಗಳನ್ನು ಈಗಾಗಲೇ ಭಾಳ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀವಿ. ಪಾದಯಾತ್ರೆ ಮಾಡಬೇಕು ಅನ್ನುವಂಥ ಚಿಂತನೆ ಇದೆ, ಭಕ್ತರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಸಮುದಾಯದ ಮುಖಂಡರು ಎಲ್ಲ ವ್ಯಕ್ತಪಡಿಸ್ತಿದ್ದಾರೆ ಅಂತ. ಈಗಾಗಲೇ ನಾವು ನಮ್ಮ ಸಮಾಜದ ಒಂದು 21ಕ್ಕೆ ಮೀಟಿಂಗ್ ಕರೆದೀವಲ್ಲ, ಆ ಮೀಟಿಂಗದಲ್ಲಿ ಸಭೆಯಲ್ಲಿ ನಮ್ಮ ಎಲ್ಲ ನಾಯಕರನ್ನು ಒಗ್ಗೂಡಿಸಿ ಯಾವ ರೀತಿಯಾದಂಥ ಹೋರಾಟ ಮಾಡಬೇಕು ಅನ್ನೋಂಥ ನಿರ್ಣಯ ಕೈಗೊಳ್ಳೋದು ಅಷ್ಟೇ ಅಲ್ಲದೆ ಅದು ಯಾವ ರೀತಿಯಾದಂಥ ಹೋರಾಟ ಆದರೂ ಕೂಡ ಅದನ್ನು ನಾವು ಮಾಡಲಿಕ್ಕೆ ಈಗಾಗಲೇ ಮಾನಸಿಕವಾಗಿ ಎಲ್ಲ ರೀತಿಯಾಗಿ ಸಿದ್ಧವಾಗಿದ್ದೀವಿ. ಅದು ಪಾದಯಾತ್ರೆ ಆಗಿರಬಹುದು, ಸತ್ಯಾಗ್ರಹ ಆಗಿರ್ಬೋದು, ಆಮರಣ ಉಪವಾಸ ಸತ್ಯಾಗ್ರಹ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಮಾನಸಿಕವಾಗಿ ಈಗಾಗಲೇ ಸಿದ್ಧವಾಗಿದ್ದೀವಿ. ಪ್ರಕ್ರಿಯೆ ಹೆಂಗೆ ಅಂತ ಈಗೇನು ಪ್ರಸ್ತಾವನೆ ಕಳಿಸ್ತೀವಿ ಅಂತೆಲ್ಲ ಹೇಳಿದ್ರು ಸಿದ್ದರಾಮಯ್ಯನವರು, ಹೆಂಗೆ ಈಗ ಯಾವಾಗ ಮನವಿ ಕೊಟ್ಟರು ಕಳಿಸ್ತೀವಿ ಅಂತ ಹೇಳ್ಯಾರ. ಅದನ್ನು ಆದಷ್ಟು ಶೀಘ್ರದಲ್ಲಿ ಅದನ್ನು ಸರಿಪಡಿಸಿ ಕಳಿಸಬೇಕು. ಕೇಂದ್ರದಲ್ಲಿಯೂ ಕೂಡ ಅದನ್ನು ಸುಗ್ರೀವಾಜ್ಞೆ ಮುಖಾಂತರ ಮಾಡಬೇಕು ಅನ್ನೋಂಥದ್ದು ನಾವು ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಧನ್ಯವಾದಗಳು ಸ್ವಾಮೀಜಿ. ಇದು ಒಟ್ಟಾರೆಯಾಗಿ ಸ್ವಾಮೀಜಿಯವರ ಒತ್ತಾಯ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.